ಬಂದ ದಿವಸ ನನ್ ಬಂಧನೆ ಮಾಡಿದ್ರು. ಮೊದಲು ಬಂದ್ಗಿಂತ ಒಂದು ವಾರ ಮುಂಚೆ DCP ACP ಎಲ್ಲ ಬಂದ್ರು. 20 ಜನ ನಮ್ಮ ಮನೆಗೆ ಪೊಲೀಸ್ರು ನನ್ನ ಹತ್ರ ಮಾತಾಡಿದ್ರು. ಸರ್, ಬಂದ ದಿನ ತೀರಾ ಗಲಾಟೆ ಬೇಡ, ಬಹಳ ಗಂಭೀರವಾಗಿದ್ದಾಗಲಿ, ತಾವು ಹೆಂಗ್ ಹೋಗ್ತೀರಿ ಏನು, ನಾವು ಅದಕ್ಕೆಲ್ಲ ನೀವು ಅನುಮತಿ ಕೊಟ್ಟರು ಹೋಗ್ತೀವಿ, ಕೊಡದೇರು ಹೋಗ್ತೀವಿ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಅದಾದ ಮೇಲೆ ಮನೆಯಿಂದ ಬಿಟ್ಟು ಟೌನ್ ಹಾಲ್ ವರೆಗೆ ತಾವು ಬರ್ಬೋದು, ಟೌನ್ ಅಲ್ಲಿ ನಿಮ್ಮನ್ನ ಬಂಧನ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಆದ್ರೆ ನಡೆಯೋ ದಿವಸ ಬಂದ್ 13ನೇ ತಾರೀಕು ನಮ್ಮ ಮನೆ ಬಾಗಿಲು ತೆಗೆದ ತಕ್ಷಣ ಪೊಲೀಸ್ನವ್ರುಗಳೆಲ್ಲ ಒಳಗೆ ಬಂದ್ಬಿಟ್ಟು, ಎಲ್ಲ ಪೊಲೀಸ್ ಒಂದು ರೀತಿ ನಮ್ಮ ಮನೆನೇ ಹಿಡ್ಕೊಂಡ್ಬಿಟ್ರು. ಬಂದು ನಮ್ದು ಮನೆ, ಪೊಲೀಸ್ ನುಗ್ಗು ನಮ್ ಗೇಟ್ಗೆ ಅವರು ನಮ್ ಬೀಗನೆ ಹಾಕಿದ್ರು. ಮೀಡಿಯಾದವ್ರು ಬಿಡ್ಲಿಲ್ಲ, ಎಲ್ಲ ಹೊರಗಡೆ ಸಂದಿಲಿ ಪಂದಿಲಿ ಏನೇನೋ ಕ್ಯಾಮ್ರಾ ಹಾಕೊಂಡು ತೆಗಿತಾ ಇದ್ರು ಪಾಪ. ಆಮೇಲೆ ನಾನು ಹೇಳಿದೆ, ನೋಡ್ರಿ, ಒಂದೇ ತಾನೇ ನೀವು ಮಾತಾಡಿದ್ದೀರಿ, ನೀವು ಇಲ್ಲಿ ಬಂದು ದಾಂಧಲೆ ಮಾಡ್ತಾ ಇದ್ದೀರಿ, ನನ್ನ ಮನೆ ಇದು, ನನ್ನ ಮನೆಯಲ್ಲಿ ನೀವು ಬರಕ್ ಯಾರು, ಹೊರಗಡೆ ಬಂದಾಗ ಮಾಡಿ ಅಂತ ಹೇಳ್ತು. ಅವ್ರು ಕೇಳಲೇ ಇಲ್ಲ. ನನ್ನ ಜೀವನದಲ್ಲಿ ಸುಮಾರು ದಶಕಗಳ ಹೋರಾಟದಲ್ಲಿ ಈ ತರ ಪೊಲೀಸ್ ರಾಜ್ಯ, ಈ ತರ ಬಂಧನ ನಾನು ನೋಡ್ಲೇ ಇಲ್ಲ. ಬಂದ್ರು, ತಿರುಗಿ ನಾನು ಸುತ್ತ ಕೂತ್ರು. ಆಯ್ತಪ್ಪ, ಕನಿಷ್ಠ ಮಾಧ್ಯಮ ಜೊತೆಯಲ್ಲಿ ಮಾತಾಡೋದಕ್ಕೆ 1-2 ನಿಮಿಷ ಅವಕಾಶ ಇಲ್ಲ. ಮಾಧ್ಯಮ ಜೊತೆಯಲ್ಲಿ ಮಾತಾಡಕ್ ಅವಕಾಶ ಕೊಡಲ್ಲ, ಮಾಧ್ಯಮ ಜೊತೆಯಲ್ಲಿ ಮಾತಾಡಕ್ ಅವಕಾಶ ಕೊಡಲ್ಲ. ಮಿಲಿಟರಿ ರೂಲ್, ಕರ್ನಾಟಕದಲ್ಲಿ ಮಿಲಿಟರಿ ರೂಲ್. ಸರಿ, ಅವಕಾಶ ಕೊಡಲ್ಲ ಅಂದ ತಕ್ಷಣ ಯಾರಿಗೂ ಇದು ದೇಶವೇ ಪ್ರಶಂಸೆ ತಕ್ಷಣ ನಮ್ಮ ಹುಡುಗ ಪ್ಲಾಸ್ಟರ್ ತಗೊಂಬ ಬೇಗ ಸರ್ ಅಂತಂದ. ಪ್ಲಾಸ್ಟರ್ ಈ ಕಡೆಯಿಂದ ಸರ್ ಅಂತ ಅಂಟಿಸ್ತಾ. ಅದರ್ಥ ಏನು? ಪ್ಲಾಸ್ಟರ್ ಪ್ರಜಾಪ್ರಭುತ್ವ ಸತ್ವಾಗಿದೆ, ಮಿಲಿಟರಿ ಪ್ರಭುತ್ವ ಇದೆ, ಮಾತಾಡೋದಕ್ಕೆ ಅದು ಅವಕಾಶ ಇಲ್ಲ. ಪೊಲೀಸರು ನಮ್ಮ ಹಕ್ಕನ್ನ ಕಿತ್ಕೊಂಡಿದ್ದಾರೆ, ನಮ್ಮ ಹಕ್ಕಿಗೆ ಭಂಗ ತಂದಿದ್ದಾರೆ ಅಂತ ಹೇಳಿ ಪ್ರತಿಭಟನೆ ಒಳಗ್ ಬಂದ ತಕ್ಷಣ ನೀವ್ ಹೇಳ್ತೀನಿ, ಆ ಟೇಪ್ ಅನ್ನ ಕೀಳೋದಕ್ಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್, ಒಬ್ಬ ಇನ್ಸ್ಪೆಕ್ಟರ್ ಕೈ ಹಾಕಿ ಕೀಳ್ತಾ ಇದ್ದಾರೆ. ಇದ್ದು ಅದು ಕಿತ್ತು ಕೈ 2 ಕೈ ಹಿಡ್ಕೊಂಡ್ಬಿಟ್ಟು ಬಿಡದೆ ಕೈಯೇ ಬಿಡ್ರು. ಇತ್ತು ಬಹಳ ಇದರಲ್ಲಿ ತಳ್ಕೊಂಡೋದ್ರು. కాబట్టి ಅವ್ರಿಗೆ ಧಿಕ್ಕಾರ ಹಾಕಿ ಒಳಗಡೆ ಕೂತ್ಕೊಂಡ್ರು. ಅಲ್ಲಿಂದ ಸುಮಾರು ನನ್ನನ್ನ ಯಾವ್ಯಾವುದೋ ಸ್ಟೇಷನ್ ಕಡೆ ಹೆಬ್ಬಾಳಿಂದ ಆಚೆ ತೆಗೆದು. ನಾನು ಹೇಳಿದೆ, ಇಂಥ ಸ್ಟೇಷನ್ಗಳು, ಇಂಥ ಬಂಧನ ಬೇಕಾದಷ್ಟು ನೋಡಿದ್ದೀನಿ, ನೀವು ನನಗೇನು ಎದುರಿಸಬೇಕಾಗಿಲ್ಲ. ಮಾನ್ಗೆಟ್ಟವ್ರು ನೀವು. ಒಳ್ಳೆ ಬಾಯಿಗೆ ಬಂದೆ ರನ್ನಿಂಗ್ ಕಾಮೆಂಟ್ರಿ ಸುಮಾರು 2-3 ಗಂಟೆ ಅವ್ರಿಗೆ ಎಷ್ಟು ಚಾರ್ಜ್ ಮಾಡಿ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿದೆ. ಅಷ್ಟೊತ್ತಿಗೆ ಚಂದನ್ ಅಂತೇಳಿ ಒಳ್ಳೆ ಆಫೀಸರ್ ದರ್ಶನ್ ಅರೆಸ್ಟ್ ಮಾಡಿದಂತ ಸರ್ ಬೇಡಿ, ಬಹಳ ಇದು ಹೋಗ್ತಾ ಇದೆ, ಈ ಟೇಪ್ ಆಗಿರು ಹೋಗ್ತಾ ಇದೆ, ಬಹಳ ಅನ್ಯಾಯ ಆಗ್ಬಾರ್ದಾಗಿತ್ತು, ಕೂಡಲೇ ಇದು ಮಾಡಿ ಸರಿ ಕೊಡ್ರಿ, ಇಲ್ಲಿ ಕಮಿಷನರ್ ಕೊಡ್ರಿ. ನಾ ಕಮಿಷನರ್ಗೆ ಫೋನ್ ತಗೊಂಡೆ. ಏನ್ ನಿಮ್ದು, ಯಾರು ಹೇಳಿದ್ರು, ಇದು ಉದ್ದೇಶ ಏನು? ಇದನ್ನ ತೀವ್ರವಾಗಿ ಹೇಳಿದೆ. ಅದಾದ್ಮೇಲೆ ನಮ್ಗೆ ಯಾರು ಬಂದ್ ವಿರೋಧ ಅಂದ್ರು ನಮ್ ಸ್ನೇಹಿತರುಗಳು, ಅವರೆಲ್ಲ ಹೋಗಿ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಕೊಡ್ತಾ ಇದ್ರು. ನಾನು ಇನ್ನೂ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ, ಬಂದ್ ಹಿಂದಕ್ಕೆ ತಗೊಂಡಿದೀವಿ ಅಂತ ಅವ್ರು ಹೇಳ್ತಾವೆ. ಬಂದ್ ಕರೆ ಕೊಟ್ಟು ನಾನು ಹಿಂದಕ್ಕೆ ತಗೊಂಡು. ಈ ತರ ಪ್ರಜಾಪ್ರಭುತ್ವದಲ್ಲಿ ಪೊಲೀಸ್ ಈ ವ್ಯವಸ್ಥೆ ನಡೆದಿದೆ. ಇದು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಆ ದೃಷ್ಟಿಯಿಂದ ತಮ್ಮ ಗಮನಕ್ಕೆ ತರಬೇಕು ಅಂತ ಇದನ್ನ ತಂದಿದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.